ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ತಿಳಿಸಾಯಿತು, ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗಿದೆ. ನಮ್ಮ ಮುಂದಿನ ಪಾಯಿಂಟ್, ಮುಖ್ಯಮಂತ್ರಿ ಹುದ್ದೆಗೆ ನೀವೇನಾದರೂ ಆರಿಸೋದಾದರೆ ಯಾರ್ಯಾರಿಗೆ ನೀವು ಎಷ್ಟು ಅಂಕಗಳನ್ನು ಕೊಡ್ತೀರಿ, ಯಾರ್ಯಾರ ಕಡೆಗೆ ನಿಮ್ಮ ಒಲವಿದೆ ಅನ್ನುವಂಥ ಪ್ರಶ್ನೆ. ಬನ್ನಿ, ಇದಕ್ಕೆ ಜನ ಹೇಳಿದ್ದೇನು ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಜನರಿಗೆ ನಾವು ಕೇಳಿದ್ವಿ ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಯಾರ್ಯಾರು ಕಡಿಮೆ ಪರ್ಸೆಂಟ್ ಇದ್ದಾರೆ ಅವ್ರನ್ನ ಆರಂಭದಿಂದ ತೋರಿಸ್ತಾ ಹೋಗ್ತಾ ಇದ್ದೀವಿ. ಮಲ್ಲಿಕಾರ್ಜುನ ಖರ್ಗೆ 5%, 105 ಜನ ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿ ಆಗಲಿ ಅನ್ನುವಂಥ ಮಾತನ್ನು ಹೇಳಿದ್ರು. ಬೆಂಗಳೂರಿನಲ್ಲಿ ಪರಮೇಶ್ವರ್ ಅವರಿಗೆ ಅವರ ಪರವಾಗಿರುವಂಥ ಒಲವು 100ಕ್ಕೆ 7 ಮಂದಿಗೆ ಮಾತ್ರ. ಇನ್ನು ಸದಾನಂದ ಗೌಡರ ಬಗ್ಗೆ ಕೂಡ 7% ಮತ ಸಿಕ್ಕಿರುವಂಥದ್ದು. ಎಸ್ ಎಂ ಕೃಷ್ಣ ಅವರ ಪರವಾಗಿ 100ಕ್ಕೆ 8 ಮಂದಿ ಮಾತ್ರ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಾರೆ. HD ಕುಮಾರಸ್ವಾಮಿ ಅವರ ಬಗ್ಗೆನೂ ಕೂಡ 8% ಜನ ಹೇಳಿರುವಂಥದ್ದು. ಜಗದೀಶ್ ಶೆಟ್ಟರ್ ಅವರ ಬಗ್ಗೆ 12%, 100ಕ್ಕೆ 12 ಜನ ಮಾತ್ರ ಅವರು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಾರೆ. BS ಯಡಿಯೂರಪ್ಪನವರ ಪರವಾಗಿ 100ಕ್ಕೆ 20% ಜನ ಹೇಳ್ತಾರೆ ಮುಖ್ಯಮಂತ್ರಿ ಹುದ್ದೆಗೆ ನಮ್ಮ ಆಯ್ಕೆ BS ಯಡಿಯೂರಪ್ಪ ಅಂತ. ಸಿದ್ದರಾಮಯ್ಯ ನಂಬರ್ 1 ಪ್ಲೇಸಲ್ಲಿರುವಂಥವರು 100ಕ್ಕೆ 21% ಜನ ಹೇಳ್ತಾರೆ ಮುಖ್ಯಮಂತ್ರಿ ಹುದ್ದೆಗೆ ನಮ್ಮ ಅಭ್ಯರ್ಥಿ ಅಂತಂದರೆ ಅವರು ಸಿದ್ದರಾಮಯ್ಯ ಅಂತ. ಗೊತ್ತಿಲ್ಲ ಅಂತ ಹೇಳುವಂಥವ್ರ ಸಂಖ್ಯೆ ಕೂಡ ಇದೆ, ಅದು 100ಕ್ಕೆ 5%. ಇನ್ನು ಮುಂಬೈ ಕರ್ನಾಟಕ ಭಾಗದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ನಿಮ್ಮ ಅಭ್ಯರ್ಥಿ ಯಾರು ಅಂತ ನಾವು ಪ್ರಶ್ನೆ ಕೇಳಿದ್ವಿ. G ಪರಮೇಶ್ವರ್ ಅವರ ಪರವಾಗಿ ಸೇಮ್ ಅದೇ ಒಂದು ಸಂಖ್ಯೆ ಇದೆ, ಅಂಕಿ ಸಂಖ್ಯೆಗಳಿದೆ. 100ಕ್ಕೆ 5% ಜನ ಮಾತ್ರ ಒಲವನ್ನು ತೋರಿಸ್ತಾರೆ. ಇನ್ನು ಎಸ್ ಎಂ ಕೃಷ್ಣ ಅವರ ಬಗ್ಗೆ 7%. ಇನ್ನು ಸದಾನಂದ ಗೌಡರ ಬಗ್ಗೆ 7%. ಕುಮಾರಸ್ವಾಮಿ ಅವರ ಬಗ್ಗೆ 11%. 100ಕ್ಕೆ 11% ಜನ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಬಯಸ್ತಾರೆ. ಮುಂಬೈ ಕರ್ನಾಟಕದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ 100ಕ್ಕೆ 12 ಜನ ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಹುದ್ದೆಗೆ ಇವರೇ ಸೂಕ್ತವಾದಂಥ ಅಭ್ಯರ್ಥಿ ಅಂತ. ಜಗದೀಶ್ ಶೆಟ್ಟರ್ ಅವರ ಬಗ್ಗೆ 100ಕ್ಕೆ 15%. ಇಲ್ಲೂ ಕೂಡ ಸಿದ್ದರಾಮಯ್ಯನವರ ಬಗ್ಗೆನೇ ಒಲವಿದೆ. 100ಕ್ಕೆ 20% ಜನ ಸಿದ್ದರಾಮಯ್ಯನವರು ಇರಲಿ ಅನ್ನುವಂಥ ಮಾತನ್ನ ಆಡಿದ್ದಾರೆ. ಯಡಿಯೂರಪ್ಪನವ್ರ ಬಗ್ಗೆ 1% ಜಾಸ್ತಿ, 100ಕ್ಕೆ 21% ಜನ ಮುಂಬೈ ಕರ್ನಾಟಕ ಭಾಗದಲ್ಲಿ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಹುದ್ದೆಗೆ ನಮ್ಮ ಆಯ್ಕೆ ಅಂತಾರೆ ಜನ. ಇದು ಮುಂಬೈ ಕರ್ನಾಟಕದ ಸ್ಥಿತಿಗತಿಗಳು. ಗೊತ್ತಿಲ್ಲ ಅಂತ ಹೇಳುವಂಥವ್ರ ಸಂಖ್ಯೆ ಕೂಡ ಇದೆ, ಅದು ಸೇಮ್ 5%. ಸೊ ಇನ್ನು ಹೈದರಾಬಾದ್ ಕರ್ನಾಟಕದ ಸ್ಥಿತಿಗತಿಗಳು. ಹೈದರಾಬಾದ್ ಕರ್ನಾಟಕದ ಜನ ಏನಂತಾರೆ, ಮುಖ್ಯಮಂತ್ರಿ ಹುದ್ದೆಗೆ ನಿಮ್ಮ ಆಯ್ಕೆ ಯಾರು? ಪರಮೇಶ್ವರ್ ಅವರ ಪರ್ಸೆಂಟೇಜ್ ಅಷ್ಟೇ ಇದೆ, 5 ತಪ್ಪಿದ್ರೆ 6. 100ಕ್ಕೆ 6% ಜನ ಮಾತ್ರ ಹೇಳ್ತಾರೆ ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ. ಸದಾನಂದ ಗೌಡರ ಬಗ್ಗೆನೂ ಕೂಡ ಅಷ್ಟೇ ಇದೆ, 100ಕ್ಕೆ 6 ಮಂದಿ ಮಾತ್ರ. ಎಸ್ ಎಂ ಕೃಷ್ಣ ಅವರ ಬಗ್ಗೆ 100ಕ್ಕೆ 8% ಜನ ಹೇಳ್ತಾರೆ ಅವರೇ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ. ಜಗದೀಶ್ ಶೆಟ್ಟರ್ ಅವರ ಬಗ್ಗೆ 100ಕ್ಕೆ 9% ಜನ. ಕುಮಾರಸ್ವಾಮಿ ಅವರು 100ಕ್ಕೆ 10%. BS ಯಡಿಯೂರಪ್ಪನವರಿಗೆ 100ಕ್ಕೆ 11% ಜನ ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಹುದ್ದೆಗೆ ಇವರೇ ಸೂಕ್ತವಾದ ಅಭ್ಯರ್ಥಿ ಅಂತ. ಮಲ್ಲಿಕಾರ್ಜುನ ಖರ್ಗೆ 14%. ಸಿದ್ದರಾಮಯ್ಯ 23%. ಸಿದ್ದರಾಮಯ್ಯನವರ ಪರವಾಗಿ ಇಲ್ಲಿ ಒಲವಿರುವಂಥದ್ದು. ಇನ್ನು ಗೊತ್ತಿಲ್ಲ ಅಂತ ಹೇಳುವಂಥವ್ರ ಸಂಖ್ಯೆಯಲ್ಲಿ ಜಾಸ್ತಿ ಇದೆ, 100ಕ್ಕೆ 13%. 100ಕ್ಕೆ 13% ಜನ ನಮಗೆ ಗೊತ್ತಿಲ್ಲ ಅಂತಾರೆ. ಮುಂದಿನ ವಿವರಗಳನ್ನು ನೋಡೋಣ ಬನ್ನಿ. ಕರಾವಳಿ ಕರ್ನಾಟಕ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 5%. KPCC ಅಧ್ಯಕ್ಷ G ಪರಮೇಶ್ವರ್ ಅವರಿಗೆ 6%. HD ಕುಮಾರಸ್ವಾಮಿ ಅವರು ಕೂಡ ಅಷ್ಟೇನೆ 6%. ಜಗದೀಶ್ ಶೆಟ್ಟರ್ 10%. ಎಸ್ ಎಂ ಕೃಷ್ಣ 11%. ಸದಾನಂದ ಗೌಡರು ಈ
ಕಡೆ ಭಾಗದವರೇ ಆದರೂ ಕೂಡ 114ರಷ್ಟು ಜನ ಮಾತ್ರ ಅವರಿಗೆ ಜೈ ಎಂದಿದ್ದಾರೆ. ಅವ್ರು ಗಳಿಸಿರುವಂಥದ್ದು 14% ಮಾತ್ರ. ಇನ್ನು ಸಿದ್ದರಾಮಯ್ಯ 16%. ಇಲ್ಲಿ BS ಯಡಿಯೂರಪ್ಪ ಮೊದಲನೇ ಸ್ಥಾನದಲ್ಲಿದ್ದಾರೆ, 17% ಇಲ್ಲಿ ಜನರ ಮನಸ್ಸನ್ನು ಗೆದ್ದಿರುವಂಥದ್ದು. 117ರಷ್ಟು ಜನ ಇವರೇ ಮುಂದಿನ ಮುಖ್ಯಮಂತ್ರಿ ಹುದ್ದೆಗೆ ಸೂಕ್ತ ಅಭ್ಯರ್ಥಿ ಅಂತಾರೆ. ಬಹಳ ಗೊತ್ತಿಲ್ಲ ಅಂತ ಹೇಳುವಂಥ ಸಂಖ್ಯೆ ಕೂಡ ಇಲ್ಲಿ ಹೆಚ್ಚಿದೆ, 100ಕ್ಕೆ 15ರಷ್ಟು ಜನ. ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ ಸದಾನಂದ ಗೌಡರು ಈ ಭಾಗದವರಾದರೂ ಕೂಡ ಅವರಿಗೆ ದಕ್ಕಿರುವಂಥದ್ದು 3ನೇ ಸ್ಥಾನ. ಇಲ್ಲಿ ಮೊದಲನೇ ಸ್ಥಾನದಲ್ಲಿ BSY ಇದ್ದಾರೆ, 117 ಮತಗಳನ್ನು ಪಡೆಯೋದ್ರ ಮುಖಾಂತರ. ಸಿದ್ದರಾಮಯ್ಯ 16 ಮತಗಳನ್ನು ಪಡೆಯುವ ಮುಖಾಂತರ 2ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಸದಾನಂದ ಗೌಡರು 114ರಷ್ಟು ಜನ ಮಾತ್ರ ಅವ್ರು ಹೇಳಿರುವಂಥದ್ದು 3ನೇ ಸ್ಥಾನದಲ್ಲಿ. ಇನ್ನು ನಾವು ಮಧ್ಯ ಕರ್ನಾಟಕದ ಸ್ಥಿತಿಗತಿಗಳನ್ನು ನೋಡ್ತಾ ಇದ್ದೀವಿ. ಪರಮೇಶ್ವರರ ಬಗ್ಗೆ 5% ಜನ ಮಾತ್ರ ಒಲವನ್ನು ವ್ಯಕ್ತಪಡಿಸ್ತಾರೆ. ಸದಾನಂದ ಗೌಡರ ಬಗ್ಗೆ ಇನ್ನೊಂದು % ಜಾಸ್ತಿ, ಅಂದರೆ 6% ಮಾತ್ರ. ಮಲ್ಲಿಕಾರ್ಜುನ ಖರ್ಗೆ ಅವರು 7%, SM ಕೃಷ್ಣ 8%, ಜಗದೀಶ್ ಶೆಟ್ಟರ್ 11%, HD ಕುಮಾರಸ್ವಾಮಿ 12%, BS ಯಡಿಯೂರಪ್ಪ 15%, ಸಿದ್ದರಾಮಯ್ಯನವರು 19% ಇಲ್ಲಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಹುದ್ದೆಗೆ ಸಿದ್ದರಾಮಯ್ಯನವರೇ ಸೂಕ್ತವಾದಂಥ ಅಭ್ಯರ್ಥಿ ಅಂತಾರೆ ಇಲ್ಲಿ ಜನ. ಗೊತ್ತಿಲ್ಲ ಅಂತ ಹೇಳಿದಂಥವ್ರ ಸಂಖ್ಯೆ 100ಕ್ಕೆ 17ರಷ್ಟು. ಇನ್ನು ಹಳೆ ಮೈಸೂರು ಭಾಗದಲ್ಲಿ ನೋಡ್ತಾ ಇದ್ದೀವಿ ನಾವು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 5%, ಸದಾನಂದ ಗೌಡರಿಗೆ 7%, BS ಯಡಿಯೂರಪ್ಪ 8%, ಡಾಕ್ಟರ್ G ಪರಮೇಶ್ವರ್ 8%, SM ಕೃಷ್ಣ 9%, ಜಗದೀಶ್ ಶೆಟ್ಟರ್ 100ಕ್ಕೆ 11ರಷ್ಟು, HD ಕುಮಾರಸ್ವಾಮಿ 23%. ಇಲ್ಲೂ ಕೂಡ ಸಿದ್ದರಾಮಯ್ಯನವ್ರ ಬಗ್ಗೆನೇ ಒಲವಿರುವಂಥದ್ದು. 100ಕ್ಕೆ 26ರಷ್ಟು ಜನ ಮುಖ್ಯಮಂತ್ರಿ ಹುದ್ದೆಗೆ, ಮುಂದಿನ ಮುಖ್ಯಮಂತ್ರಿ ಹುದ್ದೆಗೆ ನಮ್ಮ ಅಭ್ಯರ್ಥಿ ಅಂತ ಹೇಳ್ತಾರೆ. ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ. ಸಿದ್ದರಾಮಯ್ಯ 26%, HD ಕುಮಾರಸ್ವಾಮಿ 23%. ಭಾಳ ನೆಟ್ಟು ನೆಕ್ಕಿದೆ ಇವರಿಬ್ಬರ ನಡುವೆ. ಇನ್ನು ಶೆಟ್ಟರ್ 11%. ಗೊತ್ತಿಲ್ಲ ಅಂತ ಹೇಳಿದಂಥವ್ರ ಸಂಖ್ಯೆ 3%. ಯಾರ ಕಡೆಗಿದೆ ಒಲವು, ಓವರ್ ಆಲ್ ಅಂಕಿಅಂಶಗಳೇನೇನು ನೋಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮ.